ನೀವು ಈ ಹಿಂದೆ 2 ಬಾರಿ ಅಧಿಕಾರಕ್ಕೆ ಬಂದಾಗ ತಾವು ಬಹುಮತದಿಂದ ಅಧಿಕಾರಕ್ಕೆ ಬಂದಿದ್ರಲ್ವಾ ಮೇಡಮ್? ನಿಮ್ಗೆ ಇಚ್ಛಾಶಕ್ತಿ ಇದ್ರೆ ಆವಾಗಲೇ ಮಂಡನೆ ಮಾಡ್ಬೋದಾಗಿತ್ತು. ಅವ್ರನ್ನ ಯಾಕೆ ಕೇಳ್ಕೊತ ನೀವು ಬೇಕಾಗಿದ್ದ ಬಿಲ್ ಎಲ್ಲ ಮಂಡನೆ ಮಾಡಿದ್ರಲ್ಲ? ಆವಾಗ ಆ ಬಿಲ್ ಮಂಡನೆ ಮಾಡಿದ್ರೆ ಈ ಬಿಲ್ಲನ್ನ 23ಕ್ಕೆ ಮಂಡನೆ ಮಾಡೋ ಉದ್ದೇಶ ಇತ್ತು ಅಂತ ಮೊದಲೇ ಮಾಡಿದ್ವಿ. ಆದ್ರೆ ವಿಶ್ವಾಸ ಇತ್ತು. ಎಲ್ಲ ಪಕ್ಷಗಳು ಇವತ್ತು ಪಕ್ಷಾತೀತವಾಗಿ ಮಹಿಳಾ ಮೀಸಲಾತಿ ಬಿಲ್ಲನ್ನ ಅನುಮೋದನೆ ಮಾಡ್ತಾರೆ ಅನ್ನೋದಿತ್ತು. 2023ಕ್ಕೆ ಎಲ್ಲರೂ ಮಾಡಿದ್ರಲ್ಲ ಮೇಡಮ್, ವಿರೋಧ ಯಾರು ಮಾಡಿದ್ರು? ಯಾರು ವಿರೋಧ ಮಾಡಿಲ್ಲ. ಮತ್ತೆ ಯಾಕೆ ಅದು ಇಂಪ್ಲಿಮೆಂಟ್ ಆಗ್ಲಿಲ್ಲ? ಯಾಕೆ ಇಂಪ್ಲಿಮೆಂಟ್ ಆಗ್ಲಿಲ್ಲ ಅಂದ್ರೆ ನೋಡಿ, ಇವಾಗ ಒಂದು ಮಿತ್ ಕ್ರಿಯೇಟ್ ಮಾಡಿದ್ದಾರೆ ಯಾರು, ಕಾಂಗ್ರೆಸ್ ಅವರು. ಹಳೆ ಮೀಸಲಾತಿ ಬಗ್ಗೆ ಪ್ರಕಾರ ಮಹಿಳಾ ಮೀಸಲಾತಿ ತರಬೇಕು ಅಂತ. ಈಗ ಎಕ್ಸಿಸ್ಟಿಂಗ್ ಸೀಟ್ಸ್ ಇದೆ, ಎಷ್ಟಿದೆ? 543 ಇದೆ. ಅದರಲ್ಲಿ ಮಹಿಳೆಯರು ನೀವು 33% ಕೊಟ್ರೆ 179 ಸೀಟ್ ಮಹಿಳೆಯರಿಗೆ ಹೋಗುತ್ತೆ. ಪುರುಷರಿಗೆ ಎಷ್ಟು ಉಳಿಯುತ್ತೆ? 364. ಇಲ್ಲ, ಅದಕ್ಕೆ ಹೇಳ್ತೀನಿ, ಸ್ವಲ್ಪ ಕೇಳಿ. ಆವಾಗ ಯಾವ ಮಹಿಳೆಯರಿಗೆ ಬರುತ್ತೆ ಟಿಕೆಟ್? ಅವಾಗ ಯಾರ್ದೋ ಕುಟುಂಬದಲ್ಲಿರುವಂತವ್ರು, ಕುಟುಂಬದಾಗ್ಲಿ ಈಗೇನು ಕುಟುಂಬಕ್ಕೆ ಬರಲ್ಲ ಅಂತ ಮಾಡ್ತಿದ್ದೀರಾ? ನನ್ಗೆ ಲಾಜಿಕ್ ಅರ್ಥ ಆಗಿದೆ. 543ರಲ್ಲಿ 33% ರಿಸರ್ವೇಶನ್ ಕೊಟ್ರೆ ಪುರುಷರು ಸ್ಥಾನ ಕಳ್ಕೊಳ್ತಾರೆ ಅನ್ನೋ ಭಯ ನಿಮ್ಗೆ ಇಲ್ಲ? ನಮ್ಗಿಲ್ಲ. ಮತ್ತೇನ್ ಭಯ ನಿಮ್ಗೆ? ಆ ಭಯಕ್ಕೆ ಅವ್ರು ವಿರೋಧ ಪಕ್ಷದವ್ರು ವಿರೋಧ ಮಾಡಿದ್ರು. ನೀವು 543ಕ್ಕೆ ಮಾಡ್ತೀನಿ ಅಂತ ನೀವ್ ಹೇಳಿಲ್ಲ. ನೀವು 543ಕ್ಕೆ ಮಾಡ್ತೀನಿ ಅಂತ ಹೇಳಿಲ್ಲ. ನೀವು ಸೀಟ್ ಜಾಸ್ತಿ ಮಾಡಿ 840 ಮಾಡಿ ಅದ್ರಲ್ಲಿ ಮಹಿಳೆಯರಿಗೆ ಕೊಡ್ತೀನಿ ಅಂದ್ರಿ. ಅವ್ರೇನ್ ಬಿಲ್ ಪಾಸ್ ಆಗಿದ್ದು 2023ಕ್ಕೆ ಇರುವ 543ರಲ್ಲಿ ನೀವು 33% ತಗೊಂಡ್ ಬನ್ನಿ ಅಂತ ಅವ್ರು ಬಿಲ್ ಪಾಸ್ ಮಾಡಿಸಿದ್ರು. ನೀವು ಅವಾಗ ಮಾಡ್ಲಿಲ್ಲ ಇಂಪ್ಲಿಮೆಂಟ್. ಎದಕ್ ಮಾಡ್ಲಿಲ್ಲ? ಸರ್ವಾನುಮತದಿಂದ ಅಂಗೀಕಾರವಾದಂತಹ ಬಿಲ್ ಅನ್ನ ತಾವ್ ಯಾಕೆ ಇಂಪ್ಲಿಮೆಂಟ್ ಮಾಡ್ಲಿಲ್ಲ? ಅದು 2026 ಸೆನ್ಸಸ್ ನಂತರ ಮಾಡ್ಬೇಕು ಅಂತ ಹೇಳಿದ್ರು. ಸೆನ್ಸಸ್ ಇದೆಯಾ ರೆಕಾರ್ಡ್ಸ್ ನಿಮ್ಮ ಹತ್ರ? ಈಗ ಸೆನ್ಸಸ್ ರೆಕಾರ್ಡ್ಸ್ ಬರೋವರೆಗೂ ಕಾಯ್ತಾ ಹೋದರೆ ನಮ್ಮ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗತ್ತಲ್ವಾ? ಎಲ್ಲ ನೀವೇ ಹೇಳ್ತಿರಲ್ಲ ಮೇಡಮ್. 2023ರಲ್ಲಿ ಸರ್ವಾನುಮತದಿಂದ ಅಂಗೀಕಾರವಾದಂತಹ ಪಾಸ್ ಆದಂತಹ ಬಿಲ್ ಅನ್ನ ಹಂಗೆ ಇಟ್ಕೊಂಡು ಹೋಗಿತ್ರಿ. 2023ಕ್ಕೆ ತಂದ್ರಿ. 2023ಕ್ಕೆ ಡಿಲಿಮಿಟೇಷನ್ ಮಾಡಿ ಆಮೇಲೆ ನಾವು ಸೀಟ್ ಜಾಸ್ತಿ ಮಾಡಿ ಆಮೇಲೆ ನೀವು ಮಹಿಳಾ ಮೀಸಲಾತಿ ಕೊಡ್ತೀನಿ ಅಂತಂದ್ರೆ, ಸೊ ಡಿಲಿಮಿಟೇಷನ್ ಅನ್ನೋ ಭೂತನ ನೀವು ಇಟ್ಟಿದ್ದಕ್ಕೆ ಇವತ್ತು ಇದು ಫೇಲ್ ಆಯ್ತೆ ಹೊರತು ಮಹಿಳಾ ಮೀಸಲಾತಿ ಫೇಲ್ ಆಗಿಲ್ಲ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಎಸ್ ಭವ್ಯ ಮೇಡಮ್, ಈಗ ನೀವು ಮಹಿಳೆಯರ ಪರನ ವಿರುದ್ಧ ಅನ್ನೋದು ಚರ್ಚೆ ಅಲ್ಲ. ಇವತ್ತು ಒಂದು ಮಹಿಳಾ ಪರವಾದಂಥ ಬಿಲ್ ಮಂಡನೆ ಆಗಿದೆ. ಹೌದು ಮೇಡಮ್. ಸೊ ಈಗ ಇಡೀ ಭಾರತದ ಮಹಿಳೆಯರು ಈ ಬಿಲ್ನ ನೋಡ್ತಾ ಇದ್ರು, ಗುಡ್ ಆರ್ ಬ್ಯಾಡ್ ಇದು ಪಾಸ್ ಆಗಬೇಕು ಅಂತ. ಬಟ್ ನೀವೇನ್ ಮಾಡಿದ್ರಿ? ಅದ್ರೊಳಗಡೆ ಪುನರ್ವಿಂಗಡಣೆ ಅನ್ನುವಂತ ಒಂದು ಉಪಾಯ ಅಡಗಿಸಿಟ್ಟಿದ್ದಾರೆ ಅಂತ ಅದನ್ನ ನೀವು ಫೇಲ್ ಮಾಡಿಸಿದ್ರಿ. ಏನ್ ಮೆಸೇಜ್ ಪಾಸ್ ಆಯ್ತು ಜನರಿಗೆ? ಮೇಡಮ್, ಇವಾಗ ನೀವು ಒಬ್ರು ಕನ್ನಡತಿ, ನಾನು ಕನ್ನಡದ ಹೆಣ್ಮಗಳು ಅಲ್ವಾ? ಇಲ್ಲಿರೋರು ಅಷ್ಟು ಜನ ಕನ್ನಡದ ಹೆಣ್ಮಕ್ಳ? ಈ ಬಿಜೆಪಿ ಅವರು ಹೇಳಿದಂತಹ ಬಿಲ್ ಪ್ರಕಾರ ಮಹಿಳೆಯರಿಗೆ ಮೀಸಲಾದಂತಹ ಸೀಟ್ಗಳು ಹೊಸದ ನಂಬರ್ ಹೇಳಿದ್ರಲ್ಲ 14 ಅಷ್ಟೇ. ಉತ್ತರ ಪ್ರದೇಶದ ಮಹಿಳೆಯರು 40 ಜನ ಎಂಪಿಗಳು ಇರ್ತಾರೆ ಅಲ್ಲಿ. ಕರ್ನಾಟಕದಿಂದ 14 ಜನ ಇರ್ತಾರೆ. ಇದು ನ್ಯಾಯ ಅನ್ಸುತ್ತಾ ನಿಮ್ಗೆ? ಕರ್ನಾಟಕದ ಹೆಣ್ಮಕ್ಳಿಗಾಗಿದ್ದ ಅನ್ಯಾಯ ಅಲ್ವಾ ಇದು? 28 ಸೀಟ್ ನಮ್ದು, 80 ಸೀಟ್ ಉತ್ತರ ಪ್ರದೇಶದ್ದು. ಅವ್ರ ಪ್ರಕಾರ 50% ಇನ್ಕ್ರೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮಗ್ 42 ಸಿಗುತ್ತೆ, ಅವ್ರಿಗೆ 120 ಸಿಗುತ್ತೆ. ಇವಾಗ್ಲೇ ಅವ್ರು 52 ಜನ ಜಾಸ್ತಿ ಇದ್ದಾರೆ ನಮಗಿಂತ. ಎಲ್ಲಿ? ಪಾರ್ಲಿಮೆಂಟ್ ಅಲ್ಲಿ ಕೂತಿದ್ದಾರೆ. 78 ಜನ ಜಾಸ್ತಿ ಆಗ್ತಾರೆ. ಇದು ಕನ್ನಡದವರಾಗಿ ನಾವು ಸಪೋರ್ಟ್ ಮಾಡ್ಬೇಕಾ? ಫಸ್ಟ್ ಕನ್ನಡದವರಾಗಿ ಮಾತಾಡ್ತಿದ್ದೀನಿ ನಾನು, ಕಾಂಗ್ರೆಸ್ ಒಳಗೆ ಮಾತಾಡ್ತಿಲ್ಲ. ಕನ್ನಡದ ಹೆಣ್ಮಗಳಾಗಿ ಮಾತಾಡ್ತಿದ್ದೀನಿ. ಇಡೀ ದಕ್ಷಿಣ ಭಾರತದ ಪ್ರತಿ ಒಂದು ರಾಜ್ಯಕ್ಕೂ ಅನ್ಯಾಯ ಮಾಡುವ ಹಾಗೆ ಮಹಿಳೆಯರನ್ನ ಮುಂದೆ ಇಟ್ಕೊಂಡು ಕ್ಷೇತ್ರ ಪುನರ್ವಿಂಗಡಣೆ ಮಾಡೋದಕ್ಕೆ ಹೊರಟಿದ್ರು ಇವರು. ಈಗ ಕರ್ನಾಟಕದ ಹೆಣ್ಮಕ್ಳಾಗ್ಲಿ, ತಮಿಳ್ನಾಡು ಹೆಣ್ಮಕ್ಳಾಗ್ಲಿ, ಯಾರೇ ಆಗ್ಲಿ, ನಾವು ನಮಗೋಸ್ಕರ ಸ್ವಾರ್ಥಿಗಳಾಗಿ ನಾಡದ್ರೋಹಿಗಳಾಗಕ್ಕಾಗತ್ತಾ? ನಮ್ ಡಿಲಿಮಿಟೇಷನ್ ಆದ್ಮೇಲೆ ಮೇಡಮ್ ಇದು ವರ್ಷಾನ್ಗಟ್ಲೆ ಹೋಗುತ್ತೆ. ಇದೇನು ಇನ್ನು 5 ವರ್ಷಕ್ಕೆ ತಿರ್ಗಾ ಚೇಂಜ್ ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ ಸೀಟು ಅಂತಿಲ್ಲ. ಇನ್ನು 50 ವರ್ಷನೇ ಆಗ್ಬೋದು, 75 ವರ್ಷನೇ ಆಗ್ಬೋದು. ನಮ್ ಕರ್ನಾಟಕದಿಂದ ಬರೀ 42 ಜನ ಕೂತ್ಕೋಬೇಕಾ ಅಲ್ಲಿ? ಉತ್ತರ ಪ್ರದೇಶದಿಂದ 120 ಜನ ಅಂದ್ರೆ ಅವಾಗ ಯಾರಿಗೆ ಹೆಚ್ಚು ವಾಯ್ಸ್ ಇರುತ್ತೆ ಪಾರ್ಲಿಮೆಂಟ್ ಅಲ್ಲಿ? ಹಾಗಾದ್ರೆ ಜನಸಂಖ್ಯೆ ಆಧಾರದ ಮೇಲೆ ಇದು ಕರೆಕ್ಟ್ ಮೇಡಮ್, ಕರೆಕ್ಟ್. ಇದುವರೆಗೂ ಜನಸಂಖ್ಯೆ ಆಧಾರದ ಮೇಲೆ ಆಗಿದೆ. ಅಲ್ಲಿ 80 ಜನ ಇದ್ದಾರೆ, ನಾವು 28 ಜನ ಇದೀವಿ ಅಲ್ವಾ?
ನಿಮ್ಗೆ ಇದು ಅನ್ಯಾಯನೇ. 50 ವರ್ಷಗಳಿಂದ ಯಾಕೆ ಆಗಿಲ್ಲ ನಾವುಗಳು- ಭವ್ಯ ಮೇಡಮ್. ಮೇಡಮ್ ನಿಮ್ಗೆ ನಾವುಗಳು 50 ವರ್ಷಗಳಿಂದ ಆಗಿಲ್ಲ. ಬಿಕಾಸ್ 1975ರಲ್ಲಿ ಒಂದು ಇಂದಿರಾ ಗಾಂಧಿ ಅವರು 25 ವರ್ಷಕ್ಕೆ ಮುಂದೂಡಿದ್ರು. ಬಿಕಾಸ್ ಆಫ್ ಸೇಮ್ ರೀಸನ್. ನೀವ್ ಈಗ ಏನ್ ಹೇಳ್ತಾ ಇದ್ರಿ, ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ, ಉತ್ತರ ಭಾರತದಲ್ಲಿ ಎಗ್ಗು ಸಿಗಿಲ್ಲದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ದಕ್ಷಿಣ ಭಾರತದ ಜನ ತುಂಬಾ ಒಂದು ಉತ್ತಮ ಆಡಳಿತವನ್ನ ನಡೆಸಿ ಇಲ್ಲಿ ಜನಸಂಖ್ಯೆಯನ್ನ ಕಂಟ್ರೋಲ್ ಮಾಡಿ ನಾವು ಆರ್ಥಿಕ ಶಿಸ್ತಿನಿಂದ ನಮ್ಮ ಇಡೀ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಅಭಿವೃದ್ಧಿಗೆ ನಾವು ಪೂರಕವಾದ್ವಿ. ಹೀಗಾಗಿ 25 ವರ್ಷಕ್ಕೆ ಮುಂದಕ್ಕೆ ಹಾಕಿದ್ರು. ಅದಾದ್ಮೇಲೆ 2000 ಇಸ್ವಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತೆ 25 ವರ್ಷಕ್ಕೆ ಮುಂದಕ್ಕೆ ಹಾಕಿದ್ರು. 50 ವರ್ಷಗಳಿಂದ ಲೋಕಸಭೆ ಸೀಟ್ಗಳು ಹೆಚ್ಚಾಗಿಲ್ಲ, ಆದ್ರೆ ಗಡಿಗಳು ಬದಲಾವಣೆ ಆಗಿದೆ ಕೆಲವೊಂದು, ಮತ್ತು ರಿಸರ್ವೇಶನ್ಸ್ ಚೇಂಜ್ ಆಗಿದೆ. SC/ST ರಿಸರ್ವೇಶನ್ಸ್ ಬಿಟ್ರೆ ಅಂದ್ರೆ ನಮ್ಮ ಸೀಟ್ಗಳು ಜಾಸ್ತಿ ಆಗಿಲ್ಲ. ಸೀಟ್ ನಮ್ಮ ರಾಜ್ಯದ ಒಳಗಡೆ ಹೌದು So, ನಮ್ಮ ಸೀಟ್ಗಳು ರಾಜ್ಯದ ಜಾಸ್ತಿ ಆಗಿಲ್ಲ, representation ಸೀಟ್ಗಳು ಜಾಸ್ತಿ ಆಗಿಲ್ಲ. ಬಿಕಾಸ್ ದ ಸೇಮ್ ರೀಸನ್ ನೀವು ಈಗ ಏನ್ ಹೇಳ್ತಿದ್ದೀರಿ ಅದು, ಯಾಕಂದ್ರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅಂತ. ಬಟ್ ಇದೇ ವಿಷಯ 50 ವರ್ಷಗಳಿಂದ ಈಗ ಪಾಪ್ಯುಲೇಷನ್ ತಗೊಳ್ತಿ 1971ರಲ್ಲಿ 45 ಕೋಟಿ ಇತ್ತು, ಈಗ ಸರಿಸುಮಾರು 150ಕ್ಕೂ ಹೆಚ್ಚು ಕೋಟಿ ಆಗಿದೆ. ಇನ್ನು ಕೂಡ ನಮ್ಗೆ ಸರಿಯಾದಂತಹ ದತ್ತಾಂಶಗಳಿಲ್ಲ, ಯಾಕಂದ್ರೆ ಗಣತಿ ಆಗಿಲ್ಲ. 2021 ಗಣತಿ ಆಗ್ಬೇಕಾಗಿತ್ತು, ಗಣತಿ ಆಗಿಲ್ಲ. ಇವ್ರಿಗೆ ಇಚ್ಛಾಶಕ್ತಿ ಇದೆಯೋ ಇಲ್ವೋ ನನಗ್ ಗೊತ್ತಿಲ್ಲ, ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ ಇನ್ನು ಮಟ್ಟ. ಸೊ ಹಂಗಾದ್ರೆ ಮೇಡಮ್ 25 ಲಕ್ಷಕ್ಕೊಬ್ಬ MP ಇದ್ದಾರೆ. ಸೊ ಎಲ್ಲರ ವಾಯ್ಸ್ಗೂ ಕೂಡ ಧ್ವನಿ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಹೀಗಾಗಿ ಅದಕ್ಕೆ ಒಂದು ಏನಾದ್ರೂ ಉಪಾಯ ಬೇಕೇ ಬೇಕಲ್ಲ ಮೇಡಮ್? 100% ಬೇಕೇ ಬೇಕಲ್ಲ ಮೇಡಮ್? ನನ್ನ ನೆಕ್ಸ್ಟ್ ಪಾಯಿಂಟ್ ಮೇಡಮ್, ಇದು ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ವೋಟರ್ನ ಸಂಬಂಧಿಸಿದಂತಹ ವಿಷಯ ಅಲ್ವಾ? ಹೌದು. 2023ರಲ್ಲಿ ಇದೇ ಬಿಜೆಪಿ ವಿಮೆನ್ ರಿಸರ್ವೇಶನ್ ತಂದಾಗ ಇದೇ ಕ್ಷೇತ್ರ ವಿಂಗಡಣೆ ಮಾಡ್ತೀವಿ, ಸೆನ್ಸಸ್ ಮಾಡ್ತೀವಿ, ನಂತರ ಡಿಲಿಮಿಟೇಷನ್ ಮಾಡ್ತೀವಿ, ಆಮೇಲೆ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರು. ಹೌದು. ಅವಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಏನ್ ಹೇಳಿದ್ರು, ಅದ್ರ ಪಾಡ್ಗೆ ಅದಾಗ್ಲಿ ಡಿಲಿಮಿಟೇಷನ್, ವಿಮೆನ್ ರಿಸರ್ವೇಶನ್ ಇವತ್ತು ತಗೊಂಬನ್ನಿ, 2024ಕ್ಕೆ ಇಂಪ್ಲಿಮೆಂಟ್ ಮಾಡಿ, ಹೆಣ್ಮಕ್ಳು ಇವಾಗ್ಲೇ ಬಂದ್ ಕೂತ್ಕೊಳ್ಳಿ ಪಾರ್ಲಿಮೆಂಟ್ ಅಲ್ಲಿ, ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಅಂದ್ರು. ನಾನು ನೀವು ಮಾತಾಡೋಣ. ಹೆಣ್ಮಕ್ಳು ಎಲ್ಲೋದ್ರು 48ರಿಂದ 50% ಇದಾರ? ನಾವು ಕೇಳ್ತಿರೋದಿಷ್ಟು 33%. ಸೊ 543 ಸೀಟ್ಗೆನೆ ಕೊಟ್ಬಿಟ್ಟು ಡಿಲಿಮಿಟೇಷನ್ ಡಿಲಿಮಿಟೇಷನ್ ಆಗ್ಲಿ, 800, 900, 1000 ಇನ್ಕ್ರೀಸ್ ಮಾಡ್ಕೊಳ್ಳಿ, ಆಮೇಲೆ ತಿರ್ಗಾ ಹೆಣ್ಮಕ್ಳು ಅಪ್ಲೈ ಮಾಡಿದ್ದಿದ್ರೆ 2024 ಸಾಕಷ್ಟು ಜನ ಹೆಣ್ಮಕ್ಳು ಲೋಕಸಭೆ ತದನಂತರ ಆದಂತಹ ಹಲವಾರು ಚುನಾವಣೆಗಳು ಆಗಿರ್ಬಹುದು, ಅಥವಾ ಈಗ ನಡೀತಾರೋ ತಮಿಳುನಾಡು, ವೆಸ್ಟ್ ಬೆಂಗಾಲ್, ಎಲ್ಲಾ ಕಡೆಯಿಂದ ಹೆಣ್ಮಕ್ಳು ಜಾಸ್ತಿ ಬಂದ್ಬಿಡ್ತಿದ್ರು. ಮತ್ತೊಂದು ವಿಷಯ ಮೇಡಮ್, ಅವತ್ ನಾವು ಅಂದ್ರೂ ಪಾಸ್ ಮಾಡಿದ್ವಿ, ನಿಮ್ಗೆ ಇಚ್ಛಾಶಕ್ತಿ ಇಲ್ಲ. ನೀವ್ ಇದ್ದಕ್ಕಿದ್ದಂಗೆ ಎಲೆಕ್ಷನ್ ಸಮಯದಲ್ಲಿ ತಮಿಳುನಾಡು, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಮುಂಚೆ ಈ ನಾಗ್ಪುರ RSS ಶಾಖೆಯಿಂದ ಹೋಗಿರುತ್ತೆ ಅಡ್ವೈಸ್ ಅವ್ರಿಗೆ. 3 ದಿನ ಸ್ಪೆಷಲ್ ಸೆಷನ್ ಕರೆದು ಹಳೆ ಬಿಲ್ ನ ಚೇಂಜ್ ಮಾಡಕ್ ಹೋದ್ರೆ ನಿಮ್ ಇಚ್ಛಾಶಕ್ತಿ ಹಂಗೆ ಯಾರನ್ನೂ ಕನ್ಸಲ್ಟ್ ಮಾಡಿಲ್ಲ, ನಮ್ಮ ಅಪೋಸಿಷನ್ ಲೀಡರ್ ಗಳನ್ನ ಕನ್ಸಲ್ಟ್ ಮಾಡಿಲ್ಲ, ರಾಜ್ಯದ ಮುಖ್ಯಮಂತ್ರಿಗಳನ್ನ ಕನ್ಸಲ್ಟ್ ಮಾಡಿಲ್ಲ ಮೇಡಮ್. ಇವ್ರು ಹೇಳ್ದಂಗೆ ಬಂದು ಪಾಸ್ ಮಾಡ್ಬಿಡಿ ಅಂದ್ರೆ